ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇದು ನಮ್ಮ ಜ್ಯೋತಿರ್ಲಿಂಗ ಯಾತ್ರೆಯ ಎರಡನೇ ಭಾಗ. ಈ ಭಾಗದಲ್ಲಿ ನಾವು ಉಜ್ಜಯಿನಿಯ ಶ್ರೀ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗದ ದರ್ಶನ, ನಂತರ ಗುಜರಾತ್ನ ಪವಿತ್ರ ಸೋಮನಾಥ ಮತ್ತು ನಾಗೇಶ್ವರ ಜ್ಯೋತಿರ್ಲಿಂಗಗಳು, ಮತ್ತು ಜಾರ್ಖಂಡ್ನಲ್ಲಿರುವ ಬಾಬಾ ಬೈದ್ಯನಾಥ ಜ್ಯೋತಿರ್ಲಿಂಗ, ಹಾಗೂ ಉತ್ತರ ಪ್ರದೇಶದ ಶ್ರೀ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗದ ಮಹತ್ವ, ದರ್ಶನ ಕ್ರಮ ಮತ್ತು ಅಗತ್ಯ ಪ್ರಯಾಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಯಾತ್ರೆಯ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಇದು ನಮ್ಮ 11 ಜ್ಯೋತಿರ್ಲಿಂಗ ಯಾತ್ರೆಯ ಎರಡನೇ ಭಾಗ. ನೀವು ಮೊದಲ ಭಾಗವನ್ನು ಇನ್ನೂ ನೋಡದೇ ಇದ್ದರೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ವಿಭಾಗದಲ್ಲೂ ಮತ್ತು ಎಂಡ್ ಸ್ಕ್ರೀನ್ನಲ್ಲೂ ಲಭ್ಯವಿದೆ. ಹಿಂದಿನ ವಿಡಿಯೋದಲ್ಲಿ ನಾವು ಭೀಮಾಶಂಕರ್, ತ್ರಿಂಬಕೇಶ್ವರ, ಘೃಷ್ಣೇಶ್ವರ, ಓಂಕಾರೇಶ್ವರ ಜ್ಯೋತಿರ್ಲಿಂಗಗಳು ಮತ್ತು ಎಲ್ಲೋರ ಗುಹೆಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ ವಿಡಿಯೋದಲ್ಲಿ ನಾವು ನಮ್ಮ ಯಾತ್ರೆ ಹಾಗೂ ವಿವರಗಳನ್ನು ಉಜ್ಜಯಿನಿಯ ಶ್ರೀ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗದಿಂದ ಆರಂಭಿಸುತ್ತೇವೆ. ಉಜ್ಜಯಿನಿಗೆ ತಲುಪಿದ ನಂತರ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ದರ್ಶನಕ್ಕೆ ತೆರಳಬಹುದು. ಮಹಾಕಾಳೇಶ್ವರ ಜ್ಯೋತಿರ್ಲಿಂಗವು ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಅತ್ಯಂತ ವಿಶಿಷ್ಟವಾದದ್ದು. ಇದು ದಕ್ಷಿಣಮುಖಿ ಲಿಂಗವಾಗಿದ್ದು, ತಂತ್ರ, ಶಕ್ತಿ ಮತ್ತು ಕಾಲದ ಅಧಿಪತಿಯಾಗಿ ಶಿವನನ್ನು ಇಲ್ಲಿ ಪೂಜಿಸಲಾಗುತ್ತದೆ. ಮಹಾಕಾಳೇಶ್ವರ ದೇವಾಲಯವು ಭಸ್ಮ ಆರತಿಗಾಗಿ ವಿಶ್ವವಿಖ್ಯಾತವಾಗಿದೆ. ಬೆಳಗಿನ ಜಾವ ನಡೆಯುವ ಈ ಆರತಿಯನ್ನು ವೀಕ್ಷಿಸಲು ಮುಂಚಿತವಾಗಿ ನೋಂದಣಿ ಮಾಡಿಕೊಳ್ಳುವುದು ಸೂಕ್ತ. ದೇವಾಲಯದ ಆವರಣದಲ್ಲಿ ಹಾಗೂ ಸಮೀಪದಲ್ಲಿ ಸ್ನಾನ, ಚೇಂಜಿಂಗ್ ರೂಮ್ ಮತ್ತು ಫ್ರೆಶ್ ಅಪ್ ಸೌಲಭ್ಯಗಳು ಲಭ್ಯವಿದ್ದು, ಭಕ್ತರು ಶುದ್ಧ ಮನಸ್ಸಿನಿಂದ ದರ್ಶನ ಪಡೆಯಬಹುದು. ಶಿಪ್ರಾ ನದಿಯ ಘಾಟ್ಗಳಲ್ಲಿ ಸ್ನಾನ ಮಾಡುವ ಅವಕಾಶವಿದೆ. ಶಿಪ್ರಾ ನದಿ ಉಜ್ಜಯಿನಿನ ಧಾರ್ಮಿಕ ಮಹತ್ವವನ್ನು ಹೆಚ್ಚಿಸುವ ಪ್ರಮುಖ ನದಿಯಾಗಿದ್ದು, ಇಲ್ಲಿ ಸ್ನಾನ ಮಾಡಿದರೆ ಪಾಪನಾಶವಾಗುತ್ತದೆ ಎಂಬ ನಂಬಿಕೆಯಿದೆ. ಮಹಾಕಾಳೇಶ್ವರ ದರ್ಶನದ ನಂತರ ಭಕ್ತರು ಉಜ್ಜಯಿನಿ ನಗರದ ಸ್ಥಳೀಯ ಧಾರ್ಮಿಕ ವೀಕ್ಷಣೆ ಮಾಡಬಹುದು. ಪ್ರಮುಖವಾಗಿ ಹರಸಿದ್ಧಿ ದೇವಿ ಮಂದಿರ, ಕಾಲಭೈರವ ದೇವಸ್ಥಾನ, ಸಂದೀಪನಿ ಆಶ್ರಮ. ಉಜ್ಜಯಿನಿಯಲ್ಲಿ ದರ್ಶನ ಮತ್ತು ಸ್ಥಳೀಯ ವೀಕ್ಷಣೆ ಮುಗಿಸಿದ ನಂತರ ಹೋಟೆಲ್ನಲ್ಲಿ ವಿಶ್ರಾಂತಿ ಪಡೆದು ಮುಂದಿನ ಹಂತದ ದೀರ್ಘ ಜ್ಯೋತಿರ್ಲಿಂಗ ಯಾತ್ರೆಗೆ ಸಿದ್ಧರಾಗಬಹುದು. ಇದರೊಂದಿಗೆ ಮಹಾಕಾಲೇಶ್ವರ್ ಜ್ಯೋತಿರ್ಲಿಂಗ ದರ್ಶನದ 5ನೇ ಹಂತ ಭಕ್ತಿಭಾವದಿಂದ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ. ಉಜ್ಜಯಿನಿಯಲ್ಲಿ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗದ ದರ್ಶನ ಮುಗಿಸಿದ ನಂತರ ಮುಂದಿನ ಹಂತ ಸೋಮನಾಥ ಜ್ಯೋತಿರ್ಲಿಂಗದ ಕಡೆಗೆ. ಉಜ್ಜಯಿನಿಯಿಂದ ವೇರಾವಲ್ಗೆ ರಾತ್ರಿ 11ರ ನಂತರ ನೇರವಾಗಿ 3 ರೈಲುಗಳು ಲಭ್ಯವಿದ್ದು, 3 ರೈಲುಗಳು ಸಾಯಂಕಾಲ 4ರ ನಂತರ ವೇರವಾಲ್ಗೆ ತಲುಪುತ್ತವೆ. ರೈಲಿನ ವೇಳಾಪಟ್ಟಿ ಗಮನದಲ್ಲಿ ಇಟ್ಟುಕೊಂಡು ಉಜ್ಜಯಿನಿಯ ದರ್ಶನ ರಾತ್ರಿ 10ರ ಒಳಗೆ ಮುಗಿಸಿ ಮತ್ತು ಹಿಂದಿನ ಎಲ್ಲಾ ಯಾತ್ರೆಗಳನ್ನು ರೈಲಿನ ವೇಳಾಪಟ್ಟಿಯ ಪ್ರಕಾರ ಯೋಜನೆ ಮಾಡಬೇಕು. ಸಾಯಂಕಾಲ ವೇರಾವಲ್ ತಲುಪಿದ ತಕ್ಷಣ ರೈಲು ನಿಲ್ದಾಣದಿಂದ ಆಟೋ ಅಥವಾ ಕ್ಯಾಬ್ ಮೂಲಕ ನೇರವಾಗಿ ಸೋಮನಾಥ ದೇವಸ್ಥಾನಕ್ಕೆ ತೆರಳಿ ಸಂಜೆಯ ದರ್ಶನ ಮತ್ತು ಆರತಿ ವೀಕ್ಷಣೆ ಮಾಡಬಹುದು. ದೇವಾಲಯವು ರಾತ್ರಿ 10ರ ತನಕ ದರ್ಶನಕ್ಕೆ ತೆರೆದಿರುತ್ತದೆ. ಅರಬ್ಬಿ ಸಮುದ್ರದ ತೀರದಲ್ಲಿರುವ ಸೋಮನಾಥ ಜ್ಯೋತಿರ್ಲಿಂಗವು ಭಾರತದ ಮೊದಲ ಜ್ಯೋತಿರ್ಲಿಂಗವಾಗಿದ್ದು, ಪುರಾಣಗಳ ಪ್ರಕಾರ ಚಂದ್ರನು ತನ್ನ ಶಾಪ ನಿವಾರಣೆಗೆ ಇಲ್ಲಿ ಶಿವನನ್ನು ಆರಾಧಿಸಿದ್ದಾನೆ. ಇತಿಹಾಸದಲ್ಲಿ ಅನೇಕ ಬಾರಿ ಧ್ವಂಸಗೊಂಡರೂ ಪ್ರತಿ ಬಾರಿ ಪುನರ್ ನಿರ್ಮಾಣಗೊಂಡಿರುವ ಈ ದೇವಾಲಯವು ಭಾರತೀಯ ಧರ್ಮ ಮತ್ತು ಸಹನೆಯ ಜೀವಂತ ಸಂಕೇತವಾಗಿದೆ. ದರ್ಶನಕ್ಕೂ ಮೊದಲು ದೇವಸ್ಥಾನದ ಸಮೀಪದಲ್ಲಿರುವ ಫ್ರೆಶ್ ಅಪ್, ಶೌಚಾಲಯ ಹಾಗೂ ಬಟ್ಟೆ ಬದಲಾಯಿಸುವ ಸೌಲಭ್ಯಗಳನ್ನು ಬಳಸಬಹುದು. ದರ್ಶನ ಪೂರ್ಣಗೊಂಡ ನಂತರ ವೇರಾವಲ್ನಲ್ಲಿ ಡಿನ್ನರ್ ಮಾಡಿ ಮುಂದಿನ ಯಾತ್ರೆಗೆ ಸಿದ್ಧರಾಗಬಹುದು. ಇದರೊಂದಿಗೆ ಸೋಮನಾಥ ಜ್ಯೋತಿರ್ಲಿಂಗ ದರ್ಶನದ 6ನೇ ಹಂತ ಭಕ್ತಿಭಾವದಿಂದ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ.
ಸೋಮನಾಥ ಜ್ಯೋತಿರ್ಲಿಂಗ ದರ್ಶನ ಮುಗಿಸಿದ ನಂತರ ಮುಂದಿನ ಯಾತ್ರೆ ದ್ವಾರಕಾ ಮತ್ತು ನಾಗೇಶ್ವರ ಜ್ಯೋತಿರ್ಲಿಂಗ. ವೇರಾವಲ್ನಿಂದ ದ್ವಾರಕೆಗೆ ರೈಲು ಅಥವಾ ರಾತ್ರಿ ಬಸ್ ಮೂಲಕ ಪ್ರಯಾಣ ಮಾಡಬಹುದು. ಬೆಳಿಗ್ಗೆ ದ್ವಾರಕೆಗೆ ತಲುಪಿದ ಬಳಿಕ ಹೋಟೆಲ್ನಲ್ಲಿ ಸ್ನಾನ ಮತ್ತು ಫ್ರೆಶ್ ಅಪ್ ಮಾಡಿಕೊಂಡು ದ್ವಾರಕಾಧೀಶ ದೇವಸ್ಥಾನ ದರ್ಶನ ಮಾಡಿ. ಏಕೆಂದರೆ ದ್ವಾರಕಾ ಶ್ರೀಕೃಷ್ಣನ ಪೌರಾಣಿಕ ರಾಜಧಾನಿಯಾಗಿದ್ದು, ಇದು 7 ಪವಿತ್ರ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿದೆ. ಇಲ್ಲಿ ಸಮುದ್ರದ ಮಧ್ಯದಲ್ಲಿರುವ ಪ್ರಾಚೀನ ದ್ವಾರಕಾ ನಗರಾವಶೇಷಗಳು ಮತ್ತು ದೇವಾಲಯದ ವಾಸ್ತುಶಿಲ್ಪವು ಭಾರತದ ಪುರಾತನ ಇತಿಹಾಸವನ್ನು ನೆನಪಿಸುತ್ತದೆ. ದ್ವಾರಕೆಯಲ್ಲಿ ಬೆಟ್ ದ್ವಾರಕಾ, ರುಕ್ಮಿಣಿ ದೇವಿ ಮಂದಿರ, ಗೋಪಿತಾಲಾವ್ ಮತ್ತು ದ್ವಾರಕಾ ಸಮುದ್ರ ತೀರ ವೀಕ್ಷಣೆ ಮಾಡಬಹುದು. ಇವು ಶ್ರೀಕೃಷ್ಣನ ಜೀವನಕ್ಕೆ ಸಂಬಂಧಿಸಿದ ಮಹತ್ವದ ಸ್ಥಳಗಳಾಗಿವೆ. ದ್ವಾರಕಾಧೀಶ ದರ್ಶನದ ನಂತರ ಆಟೋ ಅಥವಾ ಕ್ಯಾಬ್ ಮೂಲಕ ಸುಮಾರು 17 ಕಿಲೋಮೀಟರ್ ದೂರದಲ್ಲಿರುವ ನಾಗೇಶ್ವರ ಜ್ಯೋತಿರ್ಲಿಂಗಕ್ಕೆ ತೆರಳಬಹುದು. ಈ ಜ್ಯೋತಿರ್ಲಿಂಗವು ಭಕ್ತರನ್ನು ಭಯ, ವಿಷ ಮತ್ತು ದುಷ್ಟಶಕ್ತಿಗಳಿಂದ ರಕ್ಷಿಸುವ ಶಕ್ತಿಯ ಸಂಕೇತವಾಗಿದೆ. ನಾಗೇಶ್ವರ ಜ್ಯೋತಿರ್ಲಿಂಗದ ಇತಿಹಾಸ ಶಿವಪುರಾಣದಲ್ಲಿ ಉಲ್ಲೇಖಿತವಾಗಿದೆ. ಪುರಾಣ ಕಥೆಯ ಪ್ರಕಾರ, ದಾರುಕಾಸುರ ಎಂಬ ದಾನವನ ಅಹಂಕಾರವನ್ನು ನಾಶ ಮಾಡಲು ಭಗವಾನ್ ಶಿವನು ನಾಗೇಶ್ವರ ರೂಪದಲ್ಲಿ ಇಲ್ಲಿ ಪ್ರತ್ಯಕ್ಷನಾದನು. ಈ ಕ್ಷೇತ್ರವು ಶಿವನ ರಕ್ಷಣಾತ್ಮಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ನಾಗೇಶ್ವರ ದೇವಸ್ಥಾನದ ಬಳಿ ಮೂಲಭೂತ ಸೌಲಭ್ಯಗಳು ವ್ಯವಸ್ಥೆ ಲಭ್ಯವಿದ್ದು, ದರ್ಶನದ ನಂತರ ಮತ್ತೆ ದ್ವಾರಕೆಗೆ ವಾಪಸ್ ಬರಬಹುದು. ಮುಂದಿನ ದಿನ ಬೆಳಗ್ಗೆ ದ್ವಾರಕಾ ನಗರವನ್ನು ಮತ್ತಷ್ಟು ಅಧ್ಯಯನಾತ್ಮಕವಾಗಿ ವೀಕ್ಷಿಸಬಹುದು. ದ್ವಾರಕೆಯ ಇತಿಹಾಸ, ಪುರಾತತ್ವ ಮಹತ್ವ ಮತ್ತು ಕರಾವಳಿ ಭೌಗೋಳಿಕ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳಲು ಇದು ಉತ್ತಮ ಅವಕಾಶ. ನಾಗೇಶ್ವರ ದರ್ಶನದ ನಂತರ ದೇವಸ್ಥಾನದ ಆವರಣದಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆದು ದ್ವಾರಕೆಗೆ ವಾಪಸ್ ಬಂದು ಊಟ ಮಾಡಿ ಮುಂದಿನ ಯಾತ್ರೆಯ ಹಂತಕ್ಕೆ ಸಿದ್ಧರಾಗಬಹುದು. ಇದರೊಂದಿಗೆ ದ್ವಾರಕಾ ಮತ್ತು ನಾಗೇಶ್ವರ ಜ್ಯೋತಿರ್ಲಿಂಗ ದರ್ಶನದ 7ನೇ ಹಂತ ಭಕ್ತಿಭಾವದಿಂದ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ. ಇದರಿಂದ ಇಂದಿನ ವಿಡಿಯೋವನ್ನು ಇಲ್ಲಿಯೇ ಮುಕ್ತಾಯಗೊಳಿಸುತ್ತಾ, ಮುಂದಿನ ಭಾಗದಲ್ಲಿ ಜಾರ್ಖಂಡ್ನ ಬಾಬಾ ಬೈದ್ಯನಾಥ ಜ್ಯೋತಿರ್ಲಿಂಗ ಮತ್ತು ಉತ್ತರ ಪ್ರದೇಶದ ಶ್ರೀ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗಗಳ ಸಂಪೂರ್ಣ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಹರ್ ಹರ್ ಮಹಾದೇವ್.